ನಮಸ್ಕಾರ ಎಲ್ರಿಗೂ. ಐಫೋನ್ 13 ಬಂದಿದೆ. ಡೆಡ್ ಇದೆ ಡಿವೈಸ್. ಇದು ಡಿಸ್ಪ್ಲೇ ಓಪನ್ ಮಾಡಿದ್ದೀರಿ. ಬ್ಯಾಟ್ರಿ ಎಲ್ಲ ಮುಂಚೆನೇ ಈಸಿಯಾಗಿ ಬರ್ತಿತ್ತು, ಏಕೆಂದರೆ ಇದನ್ನು ಡಿವೈಸ್ ಬೇರೆ ಕಡೆ ಕೊಟ್ಟಿದ್ದಾರೆ, ಅಲ್ಲಿ ಆಗಲ್ಲ ಅಂಥೇಳಿ ವಾಪಸ್ ಕೊಟ್ಟಿದ್ದಾರಂತೆ. ಬನ್ನಿ ನಾವು ಟ್ರೈ ಮಾಡೋಣ. ಫಸ್ಟು DC-ಗೆ ಕನೆಕ್ಟ್ ಮಾಡೋಣ. ಬೂಟಿಂಗ್ ಕೇಬಲ್ನ ನೋಡ್ತಾ ಇರ್ಬೋದು, ಇದು ಬೂಟಿಂಗ್ ಕೇಬಲ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಬ್ಯಾಟ್ರಿ ಬದಲು ನಾವೀಗ 4.2 ವೋಲ್ಟ್ಸ್ನ ಇಂಜೆಕ್ಟ್ ಮಾಡ್ತೀವಿ ಈಗ DC ಮಿಷಿನಿಂದ. ಈಗ ನೀವು ನೋಡ್ತಾ ಇರ್ಬೋದು ಕನೆಕ್ಟ್ ಮಾಡಿದ್ದೀವಿ ಮದರ್ ಬೋರ್ಡ್ಗೆ. ಇದು DC ಮಿಷಿನ್ನು. ಸೊ ಇದನ್ನು ಇವಾಗ 4.2 ವೋಲ್ಟ್ಸ್ನ ಇಂಜೆಕ್ಟ್ ಮಾಡ್ತೀರಿ. ಸೊ ಬ್ಯಾಟ್ರಿ ಎಷ್ಟು ವೋಲ್ಟೇಜ್ ಬರುತ್ತೆ ಅಷ್ಟೇ ವೋಲ್ಟೇಜ್ನ ಇಲ್ಲಿ DC ಮಿಷಿನಿಂದ ಇಂಜೆಕ್ಟ್ ಮಾಡ್ತಿದ್ವಿ. ಆ್ಯಂಪಿಯರ್ 5 ಆ್ಯಂಪ್ಸ್ ಇಟ್ಟಿದ್ದೀವಿ. ಈಗ ಆಫಲ್ಲಿದೆ. ಇವಾಗ ಆನ್ ಮಾಡ್ತೀನಿ ನೋಡಿ. ಈಗ ನೋಡಿ ಫುಲ್ ಶಾರ್ಟ್ ಬರ್ತಾಯಿದೆ. ಈಗ ಆ್ಯಂಪಿಯರ್ಗೆ ಎಷ್ಟು ವೋಲ್ಟೇಜ್ ತೊಗೊಳುತ್ತೆ ಅಂತ 4.2 ವೋಲ್ಟೇಜಲ್ಲಿ 5 ಆ್ಯಂಪಿಯರ್ ಕೊಟ್ಟಾಗ ಅದು ಆನ್ ಮಾಡಿದಾಗ ಫುಲ್ ಶಾರ್ಟ್ ಆಗ್ತಾಯಿದೆ. ಸೊ ಡಿವೈಸ್ ಶಾರ್ಟಿಂಗಲ್ಲಿದೆ. ಇವಾಗ ಮದರ್ ಬೋರ್ಡ್ನ ಸಪ್ರೇಟ್ ಮಾಡೋಣ ಹೌಸಿಂಗ್ ಪ್ಯಾನಲಿಂದ. ಅದಾದಮೇಲೆ ತಿರ್ಗಾ DC ಮಿಷಿನ್ಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ ಬೂಟಿಂಗ್ ಕೇಬಲ್ನ. ನೋಡ್ತಾ ಇರ್ಬೋದು ಇಲ್ಲಿ ತಿರ್ಗಾ ಟ್ರಿಗರ್ ಮಾಡಿದಾಗ ಫುಲ್ ಶಾರ್ಟ್ ತೋರಿಸ್ತಾ ಇದೆ. ಸೊ ಮದರ್ ಬೋರ್ಡಲ್ಲಿ ಶಾರ್ಟಿಂಗ್ ಇದೆ ಅಂತ. ಇವಾಗ ಮದರ್ ಬೋರ್ಡ್ನ ಸಪ್ರೇಟ್ ಮಾಡಬೇಕಾಗತ್ತೆ. ಸಪ್ರೇಟ್ ಮಾಡಾದ್ಮೇಲೆ 13 ಬೋರ್ಡ್ ಆಗಲೇ ತೋರಿಸಿದ್ನಲ್ಲ, ಸಪ್ರೇಟ್ ಮಾಡಿದ್ದೀರಿ. ಸಪ್ರೇಟ್ ಮಾಡಿ ತಿರ್ಗಾ DC-ಗೆ ಪವರ್ ಸಪ್ಲೈ ಕೊಟ್ಟಿದ್ದೀವಿ. ಇವಾಗ ಆನ್ ಮಾಡ್ತಾರೆ, ನೀವು ನೋಡ್ಬೋದು ಶಾರ್ಟಿಂಗ್ ಅಂತ. ನೀವಿಲ್ಲಿ ಅಬ್ಸರ್ವ್ ಮಾಡಿದರೆ, ಒಂದು ಸೆಕೆಂಡ್ ತೋರಿಸ್ತೀನಿ. ಅಬ್ಸರ್ವ್ ಮಾಡಿದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಝೂಮ್ ಮಾಡಿದ್ದೀವಿ. ಇವಾಗ ಕೆಪಾಸಿಟರ್ ಅದು ಹೋಗಿದೆ. ನಾನು ನಿಮಗೇನು ತೋರಿಸ್ತಾ ಇದ್ದೀನಿ ಅದು. ಸೊ ಅದನ್ನು ತೆಗ್ದು ಮದರ್ ಬೋರ್ಡ್ನ ಚೆಕ್ ಮಾಡೋಣ. ಬರೀ ಇವಾಗ ಅಪ್ಪರ್ ಮದರ್ ಬೋರ್ಡ್ AP ಮದರ್ ಬೋರ್ಡ್ನ DC ಕನೆಕ್ಟ್ ಮಾಡಿ ಚೆಕ್ ಮಾಡ್ತೀವಿ. ಈಗ ಟ್ರಿಗರ್ ಮಾಡಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ಶಾರ್ಟಿಂಗ್ ಇಲ್ಲ, ನೀಟಾಗಿದೆ ಮದರ್ ಬೋರ್ಡ್. ಶಾರ್ಟಿಂಗ್ ರಿಮೂವ್ ಆಗಿದೆ. ಇವಾಗ ಅದನ್ನು ಟ್ರಿಗರ್ ಮಾಡಿಬಿಟ್ಟು ಅದೇ ರೀತಿ ಟ್ರಿಗರ್ ಮಾಡಿಬಿಟ್ಟು ನೋಡೋಣ. ನೋಡಿ ಬೂಟಿಂಗ್ ತೊಗೊಳುತ್ತೆ. ಇವಾಗ ಬೂಟಿಂಗ್ ತೊಗೊತಿದೆ ಅಂದರೆ 100% ಓಕೆ ಆಗಿದೆ ಅಂತ. ಡಿವೈಸ್ ಇವಾಗ ಚಾಲೂ ಇದೆ. ಇವಾಗ ಏನು ಮಾಡಬೇಕಂದ್ರೆ, ಈಗ ಅಪ್ಪರ್ ಬೋರ್ಡ್ನ, ಇದು ಲೋವರ್ ಬೋರ್ಡ್, RF ಬೋರ್ಡ್ ಅಂತ ನೆಟ್ವರ್ಕ್ ಬೋರ್ಡ್ ಏನು ಹೇಳ್ತೀರಿ, ಅವೆರಡನ್ನೂ ಕಂಬೈನ್ ಮಾಡಬೇಕಾಗತ್ತೆ. ರೀಬಾಲಿಂಗ್ ಮಾಡಿ ಅದಾದಮೇಲೆ ಅದೆರಡನ್ನೂ ಜೊತೆಗೂಡಿಸಾದ್ಮೇಲೆ ಐಫೋನ್ 13 ಬಂದಿದ್ದು ಇಂಪ್ರೂವ್ಮೆಂಟ್ಗೆ. ಇದೇನಾಗಿದ್ಮೇಲೆ ಫುಲ್ ಶಾರ್ಟ್ ಆಗಿತ್ತು. ಅದಾದಮೇಲೆ ಡಿಸ್ಪ್ಲೇ ಕೂಡ ಹೋಗಿದ್ದು. ನಾರ್ಮಲ್ ಡಿಸ್ಪ್ಲೇ ಕೇಳಿದ್ರೆ ನಾರ್ಮಲ್ ಡಿಸ್ಪ್ಲೇ ಹಾಕಿದ್ವಿ. ಫುಲ್ ಶಾರ್ಟಿಂಗ್ ಇತ್ತು. ಓಪನ್ ಮಾಡಿ ಮದರ್ ಬೋರ್ಡ್ನ ಅದಾದಮೇಲೆ ಶಾರ್ಟಿಂಗ್ ರಿಮೂವ್ ಮಾಡಿದ್ವಿ. ಲೈವ್ ತೋರಿಸಿದ್ದು ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗಿದೆ. ಕಸ್ಟಮರ್ ಡಿವೈಸ್ ಕೊಡ್ತಾ ಇದ್ದೀವಿ ಸರ್. ಹೆಂಗೆ ಅನಿಸುತ್ತೆ? ಚೆನ್ನಾಗಿದೆ ಸರ್. ಡಿಸ್ಪ್ಲೇ ಎಲ್ಲ ಮಾಡ್ಕೊಟ್ಟಿದ್ದೀರಾ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್